ದಾವಣಗೆರೆ ವಿಶ್ವವಿದ್ಯಾನಿಲಯದ ಮಹಾ ಎಡವಟ್ಟಿನ ಬ್ರೇಕಿಂಗ್ ಇದು. ದಾವಣಗೆರೆ ವಿಶ್ವವಿದ್ಯಾನಿಲಯ ಪರೀಕ್ಷೆಯ ವೇಳೆ ಮಾಡಿರುವಂಥ ಎಡವಟ್ಟಿನ ಬಗ್ಗೆ ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಸೊ ಆ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣಂತೆ. ದಾವಣಗೆರೆ ವಿವಿ ಪರೀಕ್ಷೆಯಲ್ಲಿ ಮಹಾ ಎಡವಟ್ಟು. ಪ್ರಶ್ನೆ ಪತ್ರಿಕೆ ಬದಲು ಮೌಲ್ಯಮಾಪನ ಪ್ರಿಂಟ್ ಕೊಟ್ಟಂತಹ ವಿವಿ. ಬಿಕಾಮ್ ಪದವಿಯ ಇ ಕಾಮರ್ಸ್ ಪೇಪರ್ನಲ್ಲಿ ಮಹಾ ಗೊಂದಲ ಆಗಿದೆ. ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪರೀಕ್ಷೆ ವೇಳೆ ಎಡವಟ್ಟು. ಪ್ರಶ್ನೆ ಪತ್ರಿಕೆಯ ಬದಲು ಉತ್ತರವಿರುವಂತಹ ಪತ್ರಿಕೆಯನ್ನು ವಿತರಣೆ ಮಾಡಿದ್ದಾರೆ. ಉತ್ತರವಿರುವ ಪತ್ರಿಕೆ ನೋಡಿ ಕಕ್ಕಾಬಿಕ್ಕಿಯಾದ ವಿದ್ಯಾರ್ಥಿಗಳು. ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ 60 ಕಾಲೇಜುಗಳ ಪೈಕಿ 15 ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆ. ಸೊ ಪರೀಕ್ಷೆಯನ್ನು ಮುಂದೂಡಿದಂತಹ ವಿಶ್ವವಿದ್ಯಾನಿಲಯ. ಇದು ಬ್ರೇಕಿಂಗ್. ದಾವಣಗೆರೆ ವಿಶ್ವವಿದ್ಯಾನಿಲಯದ ಮಹಾ ಎಡವಟ್ಟು ಅಂತ ಹೇಳ್ಬೋದು. ಇದು ಮಹಾ ಎಡವಟ್ಟು ಯಾಕೆ ಅಂದರೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಆರಂಭವಾಗಿ 1 ವರ್ಷನ 2 ವರ್ಷನ ಆಗಿಲ್ಲ, 10-12 ವರ್ಷ ಕಳೆದಿದೆ ಆಲ್ರೆಡಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಆಗಿ. ದಾವಣಗೆರೆ ವಿಶ್ವವಿದ್ಯಾನಿಲಯದ ಕೆಳಗಡೆ ಅಧೀನ ಇನ್ಸ್ಟಿಟ್ಯೂಟ್ಗಳು, ಶಾಲಾ ಕಾಲೇಜುಗಳು 100ಕ್ಕೂ ಹೆಚ್ಚು ಕಾಲೇಜುಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಇವತ್ತು ಬಿ ಕಾಮ್ ಪದವಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇತ್ತು. ಇವತ್ತು ಅಂತಿಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇ ಕಾಮರ್ಸ್ ಬಗ್ಗೆ ಪರೀಕ್ಷೆ ಇತ್ತು. ಸೊ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗಿ ಬೆಳಗ್ಗೆ ಪರೀಕ್ಷೆ ಬರೀಲಿಕ್ಕೆ ಅಂತೇಳಿ ಹೋಗಿ ಕೊಠಡಿಯಲ್ಲಿ ಕೂರ್ತಾರೆ. ಕೂತು ಅಲ್ಲಿ ರೂಮು ಇನ್ವಿಜಿಲೇಟರ್ ಇರ್ತಾರೆ, ಅವರು ಪ್ರತಿಯೊಬ್ಬರು ಕೂಡ ಬರ್ತಾರೆ. ಬಂದು ಅವ್ರಿಗೊಂದು ಪ್ರಶ್ನೆ ಪತ್ರಿಕೆಯನ್ನು ಸಪ್ಲೈ ಮಾಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಉತ್ತರ ಬರೀಲಿಕ್ಕೆ ಸಿದ್ಧರಾಗ್ತಾರೆ. ಆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾರೆ. ಸೊ ನನ್ನ ಮುಂದೆ ಇದೆ ಪ್ರಶ್ನೆ ಪತ್ರಿಕೆ. ಇವತ್ತು ಏನು ಕೊಟ್ಟಿದ್ದಾರೆ, ಇವತ್ತು 15 ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಣೆ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ಇದು. ಇದನ್ನು ಕೊಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಂಡು ನೋಡ್ತಾರೆ, ಇದರಲ್ಲಿ ಪ್ರಶ್ನೆ ಯಾವುದು, ಉತ್ತರ ಯಾವುದು, ಅಥವಾ ಇದು ಪ್ರಶ್ನೆನೋ ಉತ್ತರ ಅಂತಂದೇಳಿ ಗೊಂದಲಕ್ಕೀಡಾಗ್ತಾರೆ. ಸೊ ಅಲ್ಲಿ ಯಾರು ಪರೀಕ್ಷಾ ಮೇಲ್ವಿಚಾರಕರಿರ್ತಾರೆ, ರೂಮಿನ ಪರೀಕ್ಷಾ ವಿಚಾರಕರಿರ್ತಾರೆ, ಅವರಿಗೆ ಈ ಒಂದು ಎಡವಟ್ಟನ್ನು ಗಮನ ತರ್ತಾರೆ. ತಂದಂಥ ಸಂದರ್ಭದಲ್ಲಿ ಇದರಲ್ಲಿದೆ 6th ಸೆಮಿಸ್ಟರ್ ಬಿ ಕಾಮ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ ಆಗಸ್ಟ್ 2024, NEP ಸಿಲೆಬಸ್ ಇ ಕಾಮರ್ಸ್ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್. ಇದು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ತಯಾರಾಗುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಉತ್ತರ ಕೂಡ ತಯಾರಾಗಿರುತ್ತೆ. ಕಾರಣ, ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತೀನಿ, ನಾಳೆ ಬರುವಂಥ ಇವ್ಯಾಲ್ಯುವೇಟರ್ಗಳಿಗೆ, ಮೌಲ್ಯಮಾಪಕರಿಗೆ ಉತ್ತರ ಇದೆ ಅಂತ ಗೊತ್ತಾಗಬೇಕಲ್ವಾ. ಹಾಗಾಗಿ ಅದರ ಉತ್ತರವನ್ನು ಕೂಡ ನಾನೇ ರೆಡಿ ಮಾಡಿ ಕೊಟ್ಟಿರ್ತೀನಿ. ಸೊ ಅಂಥ ಕೊಟ್ಟಂಥ ಉತ್ತರವನ್ನು ಪ್ರಿಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ ಆಗಿದೆ. ಹಾಗಾಗಿ 15 ಕಾಲೇಜುಗಳ ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೆಳಗ್ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು, ಏನು ನನ್ನ ಕೈಯಲ್ಲಿದೆ ಪ್ರಶ್ನೆ ಪತ್ರಿಕೆ, ಇದನ್ನು ನೋಡ್ತಾರೆ. ನೋಡಿದ ತಕ್ಷಣ ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿ ಆಗ್ತಾರೆ. ಕಾಲೇಜಿನ ಆಡಳಿತ ಮಂಡಳಿಯ ಗಮನಕ್ಕೆ ತರ್ತಾರೆ, ಸರ್ ಇದು ಕ್ವಶನ್ ಪೇಪರ್ ಅಲ್ಲ ಸರ್, ಇದು ನಮಗೇನು ಅರ್ಥ ಆಗ್ತಾಯಿಲ್ಲ ಇದ್ರ ಬಗ್ಗೆ ಅಂತೇಳಿ. ಸೊ ಅಲ್ಲಿಯ ಮೇಲ್ವಿಚಾರಕರು, ಏನು ಆ ಕೊಠಡಿಯ ಮೇಲ್ವಿಚಾರಕರು ಇರ್ತಾರೆ, ಪರೀಕ್ಷಾ ಮೇಲ್ವಿಚಾರಕರು ಸಂಬಂಧಪಟ್ಟಂಥ ವಿಭಾಗದ ಮುಖ್ಯಸ್ಥರ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಒಂದು ವಾಟ್ಸಪ್ಪನ್ನು ಮಾಡ್ತಾರೆ, ಸರ್ ಈ ರೀತಿಯಾದ ಒಂದು ಪ್ರಶ್ನೆ ಪತ್ರಿಕೆ ಬಂದಿದೆ ಸರ್, ಇದೇನು ಅಂತಂದೇಳಿ. ಸೊ ಅವಾಗ ನೋಡಿದಾಗ ಗೊತ್ತಾಗುತ್ತಿದೆ ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಅಂತಂದೇಳಿ. ಸೊ ಸಾಮಾನ್ಯವಾಗಿ ಒಂದು ಪರೀಕ್ಷೆ ಇದೆ ಅಂತಂದರೆ 3 ಪ್ರಶ್ನೆ ಪತ್ರಿಕೆಗಳು ತಯಾರಾಗ್ತವೆ. ಆ 3 ಪ್ರಶ್ನೆ ಪತ್ರಿಕೆಗಳು ತಯಾರಾದ ಸಂದರ್ಭದಲ್ಲಿ 3ಕ್ಕೂ ಕೂಡ ಉತ್ತರಗಳನ್ನು ತಯಾರು ಮಾಡಿ ಒಂದು ಮುಚ್ಚಿದ ಲಕೋಟೆಯಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ, ಪರೀಕ್ಷಾಂಗ ವಿಭಾಗದ ಕುಲಪತಿಗಳಿಗೆ ರವಾನೆಯನ್ನು ಮಾಡ್ತಾರೆ, ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದಂಥವ್ರು. ಸೊ ಅಲ್ಲಿ ಹೋಗಿ 3 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಅದರಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅದನ್ನು ಮುದ್ರಣವನ್ನು ಮಾಡಿಸಿ ವಿದ್ಯಾರ್ಥಿಗಳಿಗೆ ರವಾನೆ ಮಾಡುವಂಥದ್ದು ಒಂದು ವಿಶ್ವವಿದ್ಯಾನಿಲಯದ ಕಾರ್ಯವೈಖರಿ ಅದು. ಆದರೆ ಎಷ್ಟು ಲೋಪದೋಷದಿಂದ ಕೂಡಿದೆ ದಾವಣಗೆರೆ ವಿಶ್ವವಿದ್ಯಾಲಯದ ಅಧಿಕಾರಿಗಳ ಅಥವಾ ಅಲ್ಲಿ ಆ ಸಿಬ್ಬಂದಿಗಳ ಒಂದು ಕಾರ್ಯವೈಖರಿ ಅಂದರೆ, ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಪ್ರಿಂಟ್ ಹಾಕಿಸಿ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ನಿರ್ಲಕ್ಷ್ಯತನ ಅಲ್ಲಿಯ ಸಿಬ್ಬಂದಿಗಳದ್ದು, ಅಲ್ಲಿಯ ಅಧಿಕಾರಿಗಳದ್ದು. ಯಾಕಂದರೆ ಲಕ್ಷಗಟ್ಟಲೆ ಸಂಬಳ ತೆಗೆದುಕೊಳ್ತಾರೆ ಅವರು. ವಿದ್ಯಾರ್ಥಿಗಳ ಹತ್ರ ಪರೀಕ್ಷಾ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಸಂಬಳ ತೆಗೆದುಕೊಂಡು ವಿದ್ಯಾರ್ಥಿಗಳ ಹತ್ರ ಪರೀಕ್ಷಾ ಶುಲ್ಕವನ್ನು ತೆಗೆದುಕೊಂಡು ಒಂದು ಇವರ ಹಣೆ ಬರೋಕ್ಕೆ ಒಂದೇ ಒಂದು ಪರೀಕ್ಷೆಯನ್ನು ನೀಟಾಗಿ ಮಾಡಲಿಕ್ಕಾಗ್ತಿಲ್ಲ ಅಂತಂದರೆ
ಎಲ್ಲಿ ಹೋಗ್ತಿದೆ ಅಂತಂದೇಳಿ ವಿಶ್ವವಿದ್ಯಾನಿಲಯ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿ ಹೋಗಿರ್ತಾರೆ, ಎಕ್ಸಾಮನ್ನು ಬರೆಯೋಣ, ಸೊ ರಿಸಲ್ಟ್ ಬೇಗ ಬರಲಿ, ನಾವೇನೋ ಬೇರೆ ಕಾಮ್ ಮಾಡೋದಂಥದ್ದು ಅಥವಾ ಬೇರೆ ಬೇರೆ ಹೈಯರ್ ಎಜುಕೇಷನ್ ಹೋಗುವಂಥದ್ದು ಅಥವಾ ಕೆಲಸಕ್ಕೆ ಹೋಗುವಂಥದ್ದು ಏನೋ ಮಾಡೋಣ ಅಂತೇಳಿ ವಿದ್ಯಾರ್ಥಿಗಳೆಲ್ಲ ಪ್ರಿಪೇರ್ ಆಗಿ ಹೋಗಿರ್ತಾರೆ. ಕೇವಲ 2 ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯ ವ್ಯಾಪ್ತಿಯ ಒಂದು 60 ಕಾಲೇಜ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಯೂನಿವರ್ಸಿಟಿಗೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ KPCC UPSCಗಳು ಸಾವಿರಾರು ಕೇಂದ್ರಗಳಲ್ಲಿ ಎಕ್ಸಾಮ್ಗಳನ್ನು ಮಾಡ್ತಾರೆ. ವಿಶ್ವವಿದ್ಯಾಲಯದಲ್ಲಿ ಇಷ್ಟೆಲ್ಲ ಮ್ಯಾನ್ ಪವರ್ ಇದೆ, ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಎಲ್ಲ ಇದ್ರೂ ಕೂಡ ಲಕ್ಷಗಳ ಸಂಬಳ ತೆಗೆದುಕೊಂಡು ಕೇವಲ ಒಂದೇ ಒಂದು ಪರೀಕ್ಷೆನೇ ಇವರಿಗೆ ನೀಟಾಗಿ ಮಾಡಲಿಕ್ಕಾಗ್ತಿಲ್ಲ ಅಂದರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ವಿಶ್ವವಿದ್ಯಾಲಯದ ಕುಲಪತಿಗಳು ಇದನ್ನು ಗಮನ ಹರಿಸಬೇಕು. ಪ್ರತಿ ಬಾರಿಯೂ ಕೂಡ ವಿಶ್ವವಿದ್ಯಾಲಯ ಒಂದಲ್ಲ ಒಂದು ರೀತಿಯಾದ ಎಡವಟ್ಟನ್ನು ಮಾಡ್ತಾ ಹೋಗುತ್ತೆ. ಈ ಬಾರಿ ಪ್ರಶ್ನೆ ಪತ್ರಿಕೆ ಎಡವಟ್ಟಾಗಿದ್ದರೆ ಕಳೆದ ಬಾರಿ ರಿಸಲ್ಟ್ ಬಂದು ಎಕ್ಸಾಮಿನೇಷನ್ ಆದರೂ ಕೂಡ ಸಮಯಕ್ಕೆ ಸರಿಯಾಗಿ ರಿಸಲ್ಟ್ ಕೊಟ್ಟಿರಲಿಲ್ಲ. ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಎಡವಟ್ಟನ್ನು ವಿಶ್ವವಿದ್ಯಾಲಯ ಮಾಡ್ಕೊಂಡು ಬರ್ತಾ ಇದೆ. ಸ್ವಾಮಿ, ಅಲ್ಲಿ ನೀವು ಒಂದಷ್ಟು ಜನ ಸಿಬ್ಬಂದಿಗಳೇನಿದ್ದಾರೆ ಆ ಸಿಬ್ಬಂದಿಗಳು ಇದಕ್ಕೋಸ್ಕರ ನಿಯೋಜನೆ ಆಗಿರ್ತಾರೆ. ಪರೀಕ್ಷಾ ವಿಭಾಗ ಅಂತಂದರೆ ಅಲ್ಲಿರುತ್ತೆ. ಪರೀಕ್ಷಾಂಗ ವಿಭಾಗಕ್ಕೆ ಅಲ್ಲಿಯ ಅಧಿಕಾರಿಗಳಿರ್ತಾರೆ, ಸಿಬ್ಬಂದಿ ಇರ್ತಾರೆ. ಅವರೆಲ್ಲರೂ ಕೆಲಸ ಏನು ಪರೀಕ್ಷಾಂಗ ವಿಭಾಗವನ್ನು ನೋಡ್ಕೊಳ್ಳುವಂಥದ್ದು. ಅವ್ರು ಯಾರು ಹೋಗಿ ಪಾಠ ಮಾಡೋದಲ್ಲ. ಅವರು ಯಾವುದೋ ಕಾಲೇಜಿಗೆ ಹೋಗಿ ಪಾಠ ಮಾಡ್ತಾರೆ ಅಂದರೆ ಬಿಡಪ್ಪ ಅಲ್ಲಿ ಪಾಠ ಮಾಡಿ ಬಂದು ಈ ಕೆಲಸವನ್ನು ಮಾಡಬೇಕು ಅನ್ನಲಿಕ್ಕೆ. ಸೊ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇವರ ಕೆಲಸ ಏನು ಅಂದರೆ ಪರೀಕ್ಷಾಂಗ ವ್ಯವಸ್ಥೆಯನ್ನು ಸುಗಮವಾಗಿ ಮಾಡುವಂಥದ್ದು ಇವರ ವ್ಯವಸ್ಥೆ. ಅಂಥ ವ್ಯವಸ್ಥೆಯಲ್ಲಿ ಈ ರೀತಿಯಾದ ಎಡವಟ್ಟುಗಳನ್ನು ಮಾಡ್ತೀರಂದರೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂದರೆ ಯಾವುದು ಪ್ರಶ್ನೆ ಪತ್ರಿಕೆ, ಯಾವುದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಅನ್ನೋದನ್ನು ನೋಡಿಕೊಂಡು ಅಲ್ಲಿಯ ಇವ್ಯಾಲ್ಯುಯೇಷನ್ ಕುಲಪತಿಗಳೇನು ಬರ್ತೀರಿ ಅವರು ಇದನ್ನು ಗಮನ ಹರಿಸ್ಬೇಕಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದೀವಿ. ವಿದ್ಯಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್, ಒಂದು ಎಕ್ಸಾಮ್ ಮಾಡಲಿಕ್ಕೆ ಆಗ್ತಿಲ್ಲ ಸರ್ ಇವ್ರ ಕೈಯಲ್ಲಿ ಯೂನಿವರ್ಸಿಟಿಯಲ್ಲಿ ಅಂತಂದೇಳಿ. ನಿಜಕ್ಕೂ ಜನ ನಿಮ್ಮನ್ನು ಒಗೆಯೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ. ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ಮರ್ಯಾದೆನ ಉಳಿಸಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಬೇಕಾಗಿರೋರು ನೀವು, ಕತ್ತಲಾಗಬೇಕಾಗಿರೋಲ್ಲ. ಹಾಗಾಗಿ ಈ ಒಂದು ಒನ್ ಕನ್ನಡ ನ್ಯೂಸ್ ಕಳಕಳಿ ಏನಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೆ ನೋಡ್ಕೊಳ್ಳಿ ಅಂತಂದೇಳಿ ಹೇಳುವ ಮೂಲಕ ಈ ಒಂದು ಬ್ರೇಕಿಂಗ್ ಸುದ್ದಿಯನ್ನು ನೋಡಿದ್ರಿ. ಸೊ ನೆಕ್ಸ್ಟ್ ಬೇರೆ ಸುದ್ದಿಯನ್ನು ನೋಡ್ತಾ ಹೋಗೋಣಂತೆ.